ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ಗರಿಯಾಗಿರೋಂಥ ಪಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ಬನ್ನಿ, ಈಗ ನಾನು ಒಂದು ಕಪ್ಪಲ್ಲಿ 4 ಕಪ್ ಆಗೋಷ್ಟು ಅಕ್ಕಿ ತೊಗೋತಾ ಇದ್ದೀನಿ. ನೀರು ಹಾಕ್ತೀನಿ. 4 ಕಪ್ ಅಕ್ಕಿಗೆ 1 ಕಪ್ ಆಗೋಷ್ಟು ಉದ್ದಿನ ಬೇಳೆ ತೊಗೋತಾ ಇದ್ದೀನಿ. ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. 8 ಗಂಟೆಗಳ ಕಾಲ ನೆನೆಸಿದ್ರೆ ಸಾಕು. ಪಡ್ಡು ನಾಳೆ ಮಾಡ್ತೀವಿ ಅಂದರೆ ಅದ್ರ ಹಿಂದಿನ ದಿನವೇ ಇದನ್ನು ರೆಡಿ ಮಾಡಿ ಇಟ್ಕೊಂಡು ನೆನೆಸಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಆವಾಗ ಪಡ್ಡು ಸೂಪರಾಗಿ ಬರುತ್ತೆ. ಆಮೇಲೆ ಇದನ್ನು ನಾನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಜೊತೆಯಲ್ಲಿ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದರೆ ಸಾಕು. ಈಗ ಇದು ಆಗಿದೆ. ನಾವು ಈಗ ದೋಸೆ ಹಿಟ್ಟು ಸಪ್ಪನ ತೊಗೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ರುಚಿ ಸಾಲ್ಟ್, ಉಪ್ಪು ಮತ್ತು ನಾವು ಒಗ್ಗರಣೆ ಕೊಟ್ಟಿರೋದನ್ನ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಪ್ಪನದ ಜೊತೆಗೆ ಹಿಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಕ್ಲೀನಾಗಿ ಒಂದು 5 ನಿಮಿಷ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕ್ಲೀನಾಗಿ ಬಿಡಬೇಕು. ಈ ಥರ ಬಿಟ್ಟಾದಮೇಲೆ ಅಷ್ಟರಲ್ಲಿ ನಾವು ಪಡ್ಡು ಕಲ್ಲನ್ನ ಕಾಯೋದಕ್ಕೆ ಇಡೋದ ಗ್ಯಾಸ್ ಮೇಲೆ. ಪಡ್ಡು ಕಲ್ಲು ಚೆನ್ನಾಗಿ ಕಾಯೋವರೆಗೂ ಕಾಯಬೇಕು. ಅಕಸ್ಮಾತ್ ಏನಾರು ಅರ್ಜೆಂಟಿಗೆ ಬೇಗ ಹಾಕಿದ್ದೆ ಆದರೆ ಟ್ರೇಗೆಲ್ಲ ಅಂಟ್ಕೊಳ್ಬಿಡುತ್ತೆ. ಹಾಗಾಗಿ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ನಾವು ಸಪ್ಪನ ಹಿಟ್ಟನ್ನ ಹಾಕಬೇಕು ಎಲ್ಲದಕ್ಕೂ ಕಂಪ್ಲೀಟಾಗಿ. ಈಗ ನೋಡಿ, ನಾನು ಒಂದು ಕಡೆಯಿಂದ ಕ್ಲೀನಾಗಿ ಬರ್ತಾಯಿದ್ದೀನಿ. ಹಾಗೆ ನೋಡ್ತಾ ಇರಿ, ನಾನೀಗ ಕಂಪ್ಲೀಟಾಗಿ ಹಾಕಿದ್ದೀನಿ. ಕಂಪ್ಲೀಟ್ ಆಯಿತು. ಈಗ ನಾನು ಅದಕ್ಕೆ ಒಂದು ಮುಚ್ಚಳದಿಂದ ಕ್ಲೀನಾಗಿ ಮುಚ್ಚುತ್ತಾ ಇದ್ದೀನಿ. ಇದು ಒಂದು 10 ನಿಮಿಷಗಳ ಕಾಲ ಹೀಗೆ ಇಡಬೇಕು. ಅದಾದಮೇಲೆ ತೆಗೀರಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಪಡ್ಡು ಹೇಗಾಗಿದೆ ಅಂತ. ಒಂದೊಂದೇ ಸೈಡು ಕ್ಲೀನಾಗಿ ತಿರುಗಿಸಿ. ಪಡ್ಡು ಇನ್ನೊಂದು ಸೈಡ್ ಕೂಡ ಬೇಯಬೇಕು. ನಿಮಗೆ ಗೋಲ್ಡನ್ ಕಲರ್ ಬಂದಿರೋದು ಕಾಣಿಸುತ್ತೆ ಪಡ್ಡು ಕೆಳಗೆ. ಮತ್ತು ಇನ್ನೊಂದು ಸೈಡು ಇದೇ ಥರ ಗೋಲ್ಡನ್ ಕಲರ್ ಬರಬೇಕು, ಅದಕ್ಕೆ ಟರ್ನ್ ಮಾಡಿ ಕಂಪ್ಲೀಟಾಗಿ. ಈ ಥರ ಕಂಪ್ಲೀಟಾಗಿ ನೀವು ಟರ್ನ್ ಮಾಡಾದ್ಮೇಲೆ ಇನ್ನೊಂದು ಸೈಡು ಸಹ ಬೇಯಬೇಕು. ಹಾಗಾಗಿ ಮತ್ತೆ ನಾನು ಮುಚ್ಚುತ್ತಾ ಇದ್ದೀನಿ ನೋಡಿ. ಈ ಥರ ಮುಚ್ಚಾದ್ಮೇಲೆ ನೋಡಿ, 2 ಕಡೆ ಕ್ಲೀನಾಗಿ ಬೆಂದಿರುತ್ತೆ. ಇದನ್ನು ನೀವು ಒಂದು ಪ್ಲೇಟಿಗೆ ತಗೋತಾ ಇದ್ದೀನಿ ನೋಡಿ. ಈ ಥರ ಕಂಪ್ಲೀಟಾಗಿ ನಾನು ತೊಗೊಂಡಿದ್ದೀನಿ. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಪಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ಪಡ್ಡು. ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.